ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ನಾನು ಸ್ವಲ್ಪ ಇಂಟ್ರಡ್ಯೂಸ್ ಮಾಡ್ಕೊತೀನಿ. ನನ್ನ ಹೆಸರು ರಕ್ಷಿತಾ ಆ್ಯಂಡ್ ನನ್ನ ಯೂಸರ್ ಐ ಡಿ ಬಂದು ರಕ್ಷು ಅಂತ ಇದೆ. ಇನ್ಸ್ಟಾಗ್ರಾಮಲ್ಲಿ ರಕ್ಷು ಕ್ರಿಯೇಟ್ಸ್ ಆ್ಯಂಡ್ ರಕ್ಷು ಬ್ಲಾಗ್ಸ್ ಅಂತ ಇದೆ. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಅವ್ರ ರೀಲ್ಸ್ ಅಂತ ಅಂದಮೇಲೆ ಗುಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲನೂ ಬರುತ್ತೆ. ಬಟ್ ನಾನು ಬರೀ ಗುಡ್ ಕಮೆಂಟ್ಸ್ ಅಷ್ಟೇ ತೊಗೋತೀನಿ, ಬ್ಯಾಡ್ ಕಮೆಂಟ್ಸ್ ಎಲ್ಲ ಇಗ್ನೋರ್ ಮಾಡ್ತೀನಿ. ಯಾಕೆ ಬ್ಯಾಡ್ ಕಮೆಂಟ್ಸ್ ಇಗ್ನೋರ್ ಮಾಡ್ತೀನಿ ಅಂದರೆ ಮಾತಾಡೋಕ್ಕೆ ಮಾತಾಡ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮಮ್ಮೆಯಿಂದ ನಾನು ಒಂದೇ ಕಲ್ತಿದ್ದೆ. ತುಂಬ ಜನ ಬೇಕಾದಷ್ಟು ಮಾತಾಡ್ತಾರೆ, ಅದರಿಂದ ನೀನು ತೃಪ್ತಿ ಆಗುತ್ತೋ ಅವ್ರು ತೃಪ್ತಿಯಲ್ಲ. ಸೊ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋದಿಟ್ಟರೆ ಇನ್ನೂ ಚೆನ್ನಾಗಾಗ್ತಿಲ್ಲ. ಸೊ ಅದಕ್ಕೆ ನಾವು ಚೆನ್ನಾಗಿ ಬೆಳಿತೀವಿ ಅಂತಂದರೆ ನಾವು ಬರೀ ಗುಡ್ ಕಮೆಂಟ್ಸ್ ಅಷ್ಟು ತೊಗೊಳ್ತಾರೆ. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಷ್ಟೇ. ಆಮೇಲೆ ಎಲ್ಲರಿಗೂ ನಾನು ಕ್ವೆಶನ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದು ಕ್ವೆಶನ್ಸ್ ಕೇಳಿ ಅಂತ. ಸೊ ಅದನ್ನು ಆನ್ಸರ್ ಬ್ಲಾಗಲ್ಲೇ ಹೇಳ್ತೀನಿ. ಎಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸೇ ಬಂದಿದ್ದಾವೆ, ಒಂದೊಂದು ಸ್ವಲ್ಪ ಬೇಡ್ತಿದ್ದಾವೆ ಬಂದಿದ್ದಾವೆ. ಸೊ ನನಗೆ ಯಾವುದ್ಯಾವುದಕ್ಕೆ ಆನ್ಸರ್ ಮಾಡಬೇಕಂತ ಅನಿಸಿದೆ ಅದಕ್ಕೆಲ್ಲರೂ ಆನ್ಸರ್ ಮಾಡ್ತೀನಿ. ಮತ್ತು ನನಗೆ ಯಾವುದೇ ರೀತಿ ಆ್ಯಟಿಟ್ಯೂಡ್ ಇಲ್ಲ. ನೀವು ಆ್ಯಟಿಟ್ಯೂಡಿಂದ ಮಾತಾಡ್ತಾ ಇದ್ದಾರೆ ಹಂಗೆ ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಲ್ಲ. ಯಾಕಂದರೆ ಅದು ನಿಮ್ಮ ಮೈಂಡ್ಸೆಟ್, ನನ್ನ ಮೈಂಡ್ಸೆಟ್ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಗೈಸ್. ಇನ್ಮೇಲಿಂದ ನನ್ನ ಯೂಟ್ಯೂಬಲ್ಲಿ ವ್ಲಾಗ್ಸ್ ನೋಡಿ ತುಂಬ ಎಂಟರ್ಟೈನ್ಮೆಂಟ್ ಹಾಗೂ ನನ್ನ ಡೈಲಿ ಲೈಫ್ ಸ್ಟೋರಿ ಬೇರೆ ಒಂದು ಕ್ವೆಶನ್ಸ್ ಕೇಳಿದ್ರೆ ನಾನು ಖಂಡಿತವಾಗೂ ಆನೆಸ್ಟಾಗಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.